Hello, dear students. Welcome to Sociology class. Myself, Sri G.D. Kadalagi, lecturer in Sociology, KLE Societies, Jaya Bhagavadi Arts, Science and Commerce PU College, Nippani. Today, I will discuss about the characteristics of social groups. In last class, we already know the meaning and definition of social groups. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾನು ಜಿ.ಡಿ. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, KLE ಸಂಸ್ಥೆಯ ಜಯ ಭಾಗ್ಯವಾಡಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ನಿಪ್ಪಾಣಿ. ಇವತ್ತು ನಾವು ಸಾಮಾಜಿಕ ಸಮೂಹಗಳ ಗುಣಲಕ್ಷಣಗಳ ಕುರಿತು ಚರ್ಚಿಸೋಣ. ಹಿಂದಿನ ಅವಧಿಯಲ್ಲಿ ಸಾಮಾಜಿಕ ಸಮೂಹದ ಅರ್ಥ ಮತ್ತು ವ್ಯಾಖ್ಯೆಯ ಕುರಿತು ಚರ್ಚಿಸಿದ್ದೇವೆ. The characteristics of social groups. First one, collection of interacting individuals. So already we know that social group is nothing but it is a collection of people. It is a collection of individual. But a social group is in fact a system of social interaction. When a group of people always engaging in interaction on the basis of their own interest, that is called social group. It means here the different interaction patterns exist in different groups on the basis of which base the group origin or established. ಸಾಮಾಜಿಕ ಸಮೂಹಗಳ ಮೊದಲನೆಯ ಗುಣಲಕ್ಷಣ ಅಂತಂದರೆ ಅಂತರ್ಕ್ರಿಯೆಯಲ್ಲಿ ನಿರತವಾದ ವ್ಯಕ್ತಿಗಳ ಸಂಕಲನ. ಸಾಮಾಜಿಕ ಸಮೂಹ ಅನ್ನುವಂಥದ್ದು ಅಂತರ್ಕ್ರಿಯೆಯಲ್ಲಿ ತೊಡಗಿರುವ ವ್ಯಕ್ತಿಗಳ ಸಂಕಲನವಾಗಿರ್ತದೆ. ನಮ್ಗೆ ಗೊತ್ತಿರೋ ಹಾಗೆ ಸಮೂಹ ಅಂತಂದರೆ ಅದು ಜನರಿಂದ ಕೂಡಿರುವಂಥ ಅಥವಾ ಜನರ ಒಂದು ಸಂಗ್ರಹ ಅಂತ ಸಮೂಹ ಅಂತ ಕರಿತೀವಿ. ಹಾಗಂತ ಕೇವಲ ಜನರ ಸಮೂಹ ಸಂಕಲನ ಇದ್ದರೆ ಆಗಂಗಿಲ್ಲ. ಅವ್ರ ಮಧ್ಯೆ ಒಂದು ವ್ಯವಸ್ಥಿತವಾಗಿರುವಂತಹ ಅಂತರ್ಕ್ರಿಯೆ ಇರಬೇಕು. ಒಂದು ವ್ಯವಸ್ಥಿತವಾಗಿರುವಂಥ ಸಾಮಾಜಿಕ ಅಂತರ್ಕ್ರಿಯೆಯಿಂದ ಕೂಡಿದ್ದರೆ ಮಾತ್ರ ಅದನ್ನು ನಾವು ಒಂದು ಸಾಮಾಜಿಕ ಸಮೂಹ ಅಂತ ನಿಜವಾಗಿಯೂ ಪರಿಗಣಿಸ್ತೇವೆ. ಜನರು ತಮ್ಮಲ್ಲಿರುವಂಥ ವಿಶಿಷ್ಟ ಆಸಕ್ತಿಗಳ ಆಧಾರದ ಮೇಲೆ ಸಂಘಟಿತಗೊಳ್ತಾರೆ ಅಂತಂದರೆ ಅವರ ಮಧ್ಯೆ ನಿರಂತರವಾಗಿರುವಂಥ ಒಂದು ಅಂತರ್ಕ್ರಿಯೆ ಅವಶ್ಯಕವಾಗಿರ್ತದೆ. ವೈವಿಧ್ಯಮಯವಾಗಿರುವಂಥ ಅಂತರ್ಕ್ರಿಯೆಯ ಮಾದರಿಗಳ ಮೇಲೆ ವಿಭಿನ್ನ ಸಮೂಹಗಳು ಹುಟ್ಟಿಕೊಳ್ತವೆ. ಅಂದರೆ ಜನರ ಆಸೆಗಳು ಏನಿದಾವ ಅದಕ್ಕನುಗುಣವಾಗಿ ಅವರು ಪರಸ್ಪರ ಸೇರಿ ಅಂತರ್ಕ್ರಿಯೆಗೆ ತೊಡಗ್ತಾರೆ. ಅದರ ಆಧಾರದ ಮೇಲೆ ಸಮೂಹಗಳು ಹುಟ್ಟಿಕೊಳ್ತವೆ. ಫಾರ್ ಎಕ್ಸಾಂಪಲ್, some persons they had interest on political aspect, then they organize, it means collect and start to interact, then it became as a political party. ಯಾವಾಗ ಜನರಿಗೆ ರಾಜಕೀಯ ಆಸಕ್ತಿ ಇರ್ತದೆ ಅಥವಾ ಯಾವ ಜನರಿಗೆ ರಾಜಕೀಯ ಆಸಕ್ತಿ ಇರ್ತದೆ ಅವರು ಒಂದು ಕಡೆ ಸೇರ್ತಾರೆ. ತಮ್ಮಲ್ಲಿರುವಂತಹ ಆಸಕ್ತಿನ ಈಡೇರಿಸೋಗೋಸ್ಕರವಾಗಿ ಸೇರಿ ಪರಸ್ಪರ ಅಂತರ್ಕ್ರಿಯೆಯಲ್ಲಿ ತೊಡಗ್ತಾರೆ. ಅದರ ಮೂಲಕ ಒಂದು ರಾಜಕೀಯ ಪಕ್ಷ ಅನ್ನುವಂಥದ್ದು ಬೆಳೆದು ಬರ್ತದೆ. ಸೊ ಈ ಥರ ಅಂತರ್ಕ್ರಿಯೆಯ ಮೂಲಕನೇ ಜನರ ಸಂಕಲನ ಮೂಲಕನೇ ಒಂದು ಸಾಮಾಜಿಕ ಸಮೂಹ ಹುಟ್ಟಿಕೊಳ್ತದೆ. ಸೆಕೆಂಡ್ ಒನ್ ಕ್ಯಾರೆಕ್ಟರ್, ಗ್ರೂಪ್ ಯುನಿಟಿ ಆ್ಯಂಡ್ ಸಾಲಿಡಾರಿಟಿ. Members of a group are tied together by a sense of unity because already we know that they have a common interest. To fulfill their interest, they automatically collect and unite themselves. ನಮ್ಗೆ ಗೊತ್ತಿರೋ ಹಾಗೆ ಜನರು
ತಮ್ಮದೇ ಆಗಿರುವಂಥ ಒಂದು ಏಕತೆಯ ಪ್ರಜ್ಞೆಯಿಂದ ಒಂದು ಸಮೂಹದ ಸದಸ್ಯರು ಸೇರ್ಪಡೆಗೊಳ್ತಾರೆ ಅಥವಾ ಜೊತೆಗೂಡ್ತಾರೆ. ತಮ್ಮಲ್ಲಿರುವಂಥ ಒಂದು ವಿಶಿಷ್ಟ ಆಸಕ್ತಿಯನ್ನು ಈಡೇರಿಸಿಗೋಸ್ಕರವಾಗಿ ಅವರು ಅಂತರ್ಕ್ರಿಯೆಯಲ್ಲಿ ತೊಡಗಿರ್ತಾರೆ ಅಂತಂದರೆ ಅವ್ರ ಮಧ್ಯೆ ಸರ್ವೇ ಸಾಮಾನ್ಯವಾಗಿ ಒಂದು ಏಕತೆ ಅನ್ನುವಂಥದ್ದು ಬೆಳೆದು ಬರ್ತದೆ. ದೆನ್ ದಿ ಸಾಲಿಡಾರಿಟಿ ಆಫ್ ಎ ಗ್ರೂಪ್ ಈಸ್ ಲಾರ್ಜ್ಲಿ ಡಿಪೆಂಡ್ ಅಪಾನ್ ದ ಫ್ರೀಕ್ವೆನ್ಸಿ, ವೆರೈಟಿ and emotional quality of the members. So what the solidarity exists in between the group members, it mainly depend upon some frequency, variety of the group or interest and the emotional qualities of the particular group members. ಅಂದರೆ ಸಮೂಹದ ಐಕ್ಯಮತ್ಯ ಅನ್ನುವಂಥದ್ದು ಬಹುಮುಖ್ಯವಾಗಿ ಸದಸ್ಯರ ಪುನರಾವರ್ತನೆ, ವೈವಿಧ್ಯತೆ ಮತ್ತು ಭಾವನಾತ್ಮಕ ಗುಣಗಳ ಮೇಲೆ ಅವಲಂಬಿಸಿರ್ತದೆ. ಅಂದರೆ ಒಂದು ಸಮೂಹಕ್ಕೆ ಸೇರಿದೆವೆಂಬಂಥ ಭಾವನೆ, ಐಕ್ಯಮತ್ಯತೆ ಅನ್ನುವಂಥದ್ದು ಆ ಸದಸ್ಯರಲ್ಲಿ ಯಾವಾಗಲೂ ಆಗಾಗ ಸಮೂಹಕ್ಕೆ ಸೇರ್ಪಡುವ ಹೊಸ ಸದಸ್ಯರುಗಳ ಮೂಲಕ ಪುನರಾವರ್ತನೆಗೊಳ್ತಿರ್ತದೆ. ಆಮೇಲೆ ಸಮೂಹಗಳು ವೈವಿಧ್ಯಮಯವಾಗಿದ್ದಾಗ ಆ ಜನರ ಮಧ್ಯೆ ಇರುವಂಥ ಐಕ್ಯತೆಯ ಭಾವನೆ ವೈವಿಧ್ಯಮಯವಾಗಿರ್ತದೆ. ಆಮೇಲೆ ಆ ಸಮೂಹ ಹೇಗಿರ್ತದ ಹಾಗೆ ಜನರ ಭಾವನಾತ್ಮಕ ಗುಣಗಳು, ಸಂಬಂಧಗಳು ವ್ಯತ್ಯಾಸಗೊಳ್ತವೆ. ಫಾರ್ ಎಕ್ಸಾಂಪಲ್, ಇನ್ ಫ್ಯಾಮಿಲಿ ದ ಎಮೋಷನಲ್ ಫೀಲಿಂಗ್ಸ್ ಆಫ್ ದಿ ಮೆಂಬರ್ಸ್ ಆರ್ ಡಿಫರೆಂಟ್ ಆ್ಯಂಡ್ ಇನ್ ಪೊಲಿಟಿಕಲ್ ಪಾರ್ಟಿ ದ ಮೆಂಬರ್ಸ್ ಎಮೋಷನಲ್ ಫೀಲಿಂಗ್ಸ್ ಆರ್ ಡಿಫರೆಂಟ್. ಒಂದು ಕುಟುಂಬದಲ್ಲಿರುವಂಥ ಸದಸ್ಯರ ನಡುವಿರುವಂಥ ಭಾವನಾತ್ಮಕ ಗುಣಗಳೇ ಬೇರೆ, ಒಂದು ರಾಜಕೀಯ ಪಕ್ಷದಲ್ಲಿರುವಂಥ ಸದಸ್ಯರ ಭಾವನಾತ್ಮಕ ಗುಣಗಳೇ ಬೇರೆ. ವೈವಿಧ್ಯನೂ ಇರ್ತವೆ, ಅಷ್ಟೇ ಆ ಗುಣಗಳಲ್ಲಿ ವ್ಯತ್ಯಾಸವನ್ನು ಕೂಡ ನಾವು ಕಾಣ್ತೀವಿ. ದೆನ್ ಥರ್ಡ್ ಕ್ಯಾರೆಕ್ಟರ್, ಗ್ರೂಪ್ ಗೋಲ್ಸ್ ಆ್ಯಂಡ್ ಇಂಟ್ರೆಸ್ಟ್. ಅನದರ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ಎ ಗ್ರೂಪ್ ಈಸ್ ದ್ಯಾಟ್ ದ ಗ್ರೂಪ್ ಗೋಲ್ಸ್ ಆ್ಯಂಡ್ ಇಂಟ್ರೆಸ್ಟ್. The group interest and goals of a group are said to be common. When the peoples have a common goals and interest, then they only collect, then they only interact themselves, and they are formed for the fulfillment of certain interest and goals. Without goals and interest, they cannot come to collect, or they cannot share their ideas, and cannot it become as a social group. It means here the group goals and interest are the main factors to establish a group, lead a group, and even the goals and interest also decide the durability of a group. ಒಂದು ಸಮೂಹದ ಉದ್ದೇಶ ಮತ್ತು ಆಸಕ್ತಿಗಳನ್ನುವಂಥದ್ದು ಸಾಮಾಜಿಕ ಸಮೂಹದ ವಿಶಿಷ್ಟ ಗುಣ ಅಂತ ಕರಿತೀವಿ. ಯಾಕೆ ಅಂತಂದರೆ ಒಂದು ಸಮೂಹದ ಆಸಕ್ತಿಗಳು ಮತ್ತು ಗುರಿಗಳು ಸರ್ವೇ ಸಾಮಾನ್ಯವಾಗಿರ್ತಾವೆ. ಯಾವಾಗಲೂ ಒಂದು ಸಮೂಹದ ಆಸಕ್ತಿ ಮತ್ತು ಗುರಿಗಳು ಸರ್ವೇ ಸಾಮಾನ್ಯವಾಗಿದ್ದಾಗ ಮಾತ್ರ ಆ ಸಮೂಹದಲ್ಲಿ ಎಲ್ಲರೂ ಸಂಘಟಿತರಾಗಿರಲಿಕ್ಕೆ, ಸೇರಲಿಕ್ಕೆ ಸಾಧ್ಯ. ಇವು ಕೆಲವೊಂದು ಆಸಕ್ತಿ ಗುರಿಗಳನ್ನು ಈಡೇರಿಸಿಗೋಸ್ಕರವಾಗಿಯೇ ಸಾಮಾಜಿಕ ಸಮೂಹಗಳು ಬೆಳೆದು ಬಂದಿರ್ತವೆ. ಅಂದರೆ ಎಲ್ಲಿವರೆಗೆ ಆ ಸದಸ್ಯರ ಆಸಕ್ತಿ ಗುರಿಗಳು ಇರ್ತಾವ ಅಲ್ಲಿವರೆಗೆ ಸಾಮಾಜಿಕ ಸಮೂಹಗಳ ಕಾಲಾವಧಿ ಅಥವಾ ಅವುಗಳ ಅಸ್ತಿತ್ವ ಇರ್ತವ. ಸೊ ದೇರ್ ಇಸ್ ನೋ ಎಂಡ್ ಟು ಇಂಟ್ರೆಸ್ಟ್ ಆ್ಯಂಡ್ ಗೋಲ್ಸ್ ಆಫ್ ದಿ ಪರ್ಸನ್ಸ್. ಇಟ್ ಮೀನ್ಸ್ ದೇರ್ ಇಸ್ ಆಲ್ಸೋ ಕಂಟಿನ್ಯೂಸ್ ಸೋಷಲ್ ಗ್ರೂಪ್ಸ್. ಯಾವಾಗಲೂ ವ್ಯಕ್ತಿಗಳ ಅಥವಾ ಜನರ ಗುರಿ ಆಸಕ್ತಿಗಳಿಗೆ ಕೊನೆ ಇರೋದೇ ಇಲ್ಲ. ಸೊ ಹಾಗೆ ಸಮೂಹಗಳು ನಿರಂತರವಾಗಿ ಪರಿಚಯ ಆಗ್ತಾನೆ ಇರ್ತಾವಂತ. Then another one character of social group is that groups are stronger than their individual members. Here the first preference goes to groups, then second preference goes to individual or the members, because the groups are already, we know that they are formulated with the help of individual or by members, but the group only stronger when the people collect. If a single person, he cannot formulate a group. It means here group is the stronger than their individual. Wallace and Wallace have pointed out that groups are generally stronger collectively than even the strongest individual members.
ಸಾಮಾಜಿಕ ಸಮೂಹಗಳ ಇನ್ನೊಂದು ಲಕ್ಷಣ ಏನಂತಂದರೆ, ಸಮೂಹಗಳು ವೈಯಕ್ತಿಕ ಸದಸ್ಯರಿಗಿಂತ ಹೆಚ್ಚು ಬಲವತ್ತವಾಗಿರ್ತಾವಂತ, ಪ್ರಬಲಯುತವಾಗಿರ್ತಾವಂತ. ಯಾಕೆ ಅಂತಂದರೆ, ಇಲ್ಲಿ ಒಂದು ಸಮೂಹ ಅನ್ನುವಂಥದ್ದು ವ್ಯಕ್ತಿಗಳಿಂದಲೇ ರಚಿಸಲ್ಪಟ್ಟಿದ್ದರೂ ಕೂಡ ವ್ಯಕ್ತಿಗಿಂತ ಸಮೂಹಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇರ್ತದೆ. ಒಬ್ಬ ವ್ಯಕ್ತಿ ಒಂದು ಸಮೂಹವನ್ನು ರೂಪಿಸಲಿಕ್ಕೆ ಸಾಧ್ಯ ಇಲ್ಲ ಅಂದ ಮೇಲೆ ಅಲ್ಲಿ ಸಮೂಹಕ್ಕೆ ಹೆಚ್ಚು ಪ್ರಾಮುಖ್ಯತೆ ಬರ್ತದೆ ಹೊರತು ವ್ಯಕ್ತಿಗಲ್ಲ ಅಂತ. ಅಲ್ಲಿ ವ್ಯಕ್ತಿ ಕೇವಲ ತನ್ನ ಆಸಕ್ತಿ ಗುರಿ ಈಡೇರಿಸೋಗೋಸ್ಕರವಾಗಿ ಸಮೂಹದ ಒಂದು ಭಾಗ ಮಾತ್ರ ಆಗಿರ್ತಾನೆ. ಆ ಕಾರಣಕ್ಕಾಗಿ ಇಲ್ಲಿ ಸಮೂಹ ಅನ್ನುವಂಥದ್ದು ಹೆಚ್ಚು ಪ್ರಾಮುಖ್ಯತೆ ಪಡ್ಕೊಳ್ತದೆ. ಸಮೂಹದ ಸದಸ್ಯನಿಗೆ ಒಂದು ಕಡಿಮೆ ಪ್ರಾಶಸ್ತ್ಯ ದೊರೀತದೆ. ವ್ಯಾಲೆಸ್ ಮತ್ತು ವ್ಯಾಲೆಸ್ ಅನ್ನುವಂಥವ್ರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತನ್ನು ಹೇಳ್ತಾರೆ. ಸಮೂಹಗಳು ಸಾಮಾನ್ಯವಾಗಿ ಬಲಿಷ್ಠವಾಗಿರ್ತವೆ, ವೈಯಕ್ತಿಕ ಸದಸ್ಯರಿಗಿಂತ ಸಂಘಟಿತವಾಗಿ ಬಲಯುತವಾಗಿರ್ತಾವಂತ. ಅಂದರೆ ಒಬ್ಬ ಬಲಿಷ್ಠವಾಗಿರುವಂಥ ವೈಯಕ್ತಿಕ ಸದಸ್ಯನಿಗಿಂತ ಸಮೂಹ ಹೆಚ್ಚು ಸಂಘಟಿತವಾಗಿರ್ತದೆ ಅನ್ನುವಂಥದ್ದು ಇವರ ಮಾತಿನಿಂದ ತಿಳಿದು ಬರ್ತದೆ. ದೆನ್ ಅನದರ್ ಒನ್ ಕ್ಯಾರೆಕ್ಟರ್ ಆಫ್ social group is that group norms. Every group has its own rules or norms. They may be in the form of customs, folkways, laws or other. It means every group has its own formal or informal rules, because without norms the group cannot fulfill the needs and interest of the members and cannot lead its durability. Cannot it reach its durability. It means the norms are essential for the group. ಇನ್ನೊಂದು ಸಮೂಹದ ಲಕ್ಷಣ ಏನಂತಂದರೆ ಸಮೂಹದ ನಿಯಮಗಳು ಅಂತ. ಪ್ರತಿಯೊಂದು ಸಮೂಹವು ತನ್ನದೇ ಆಗಿರುವಂಥ ಕೆಲವೊಂದು ನಿಯಮಗಳನ್ನು ಹೊಂದಿರ್ತದೆ. ಆ ನಿಯಮಗಳು ಪದ್ಧತಿಗಳ ರೂಪದಲ್ಲಿರಬಹುದು, ಲೋಕಾಚಾರಕ್ಕೆ ಸಂಬಂಧಪಟ್ಟಿರ್ಬೋದು, ಅಥವಾ ಕಾನೂನುದಂತಹ ರೂಪದಲ್ಲಿರಬಹುದು. ಅಂದರೆ ಯಾವುದೇ ಸಾಮಾಜಿಕ ಸಮೂಹ ಔಪಚಾರಿಕ ಅಥವಾ ಅನೌಪಚಾರಿಕವಾಗಿರುವಂಥ ತನ್ನದೇ ಆಗಿರುವಂಥ ಕೆಲವೊಂದು ನಿಯಮಗಳನ್ನು ಹೊಂದಿರ್ತದೆ. ಫಾರ್ ಎಕ್ಸಾಂಪಲ್, ಎ ರಿಲಿಜನ್ ಆರ್ ಎ ಫ್ಯಾಮಿಲಿ, it always work on the basis of informal rules. ಒಂದು ಕುಟುಂಬ ಆಗಿರ್ಬೋದು ಅಥವಾ ಧಾರ್ಮಿಕ ಸಮೂಹ ಆಗಿರ್ಬೋದು, ಅದು ಅನೌಪಚಾರಿಕ ನಿಯಮಗಳ ಮೇಲೆ ಕೆಲಸ ಮಾಡ್ತಿರ್ತದೆ. ಆಸ್ ಸೇಮ್ ಆನ್ ಎಜುಕೇಷನಲ್ ಗ್ರೂಪ್ ಆರ್ ಪೊಲಿಟಿಕಲ್ ಗ್ರೂಪ್ always work on the basis of formed or formal rules. ಅದೇ ಥರನಾಗಿ ಒಂದು ಶೈಕ್ಷಣಿಕ ಸಮೂಹ ಅಥವಾ ರಾಜಕೀಯ ಸಮೂಹ ಕೆಲವೊಂದು ಔಪಚಾರಿಕ ರಚಿಸಲ್ಪಟ್ಟಂಥ ನಿಯಮಗಳಡಿಯಲ್ಲಿ ಕೆಲಸ ಮಾಡ್ತಿರ್ತದೆ ಅಂತ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಸಮೂಹದ ನಿಯಮಗಳು ಪ್ರಮುಖ ಪಾತ್ರ ವಹಿಸುವಂಥದ್ದನ್ನು ನಾವು ಕಾಣ್ತೀವಿ ಅಂತ. ದೆನ್ ದ ಸೈಜ್ ಆಫ್ ದಿ ಗ್ರೂಪ್. ಹಿಯರ್ social groups are vary in size. Some social groups are very small in size and some are always big in size, because there is no particular number to organize a group. It means the groups are different or variety in number. A group may be as small as like a family or as big as like a political party. ಇನ್ನೊಂದು ಸಾಮಾಜಿಕ ಸಮೂಹದ ಗುಣ ಏನಂತಂದರೆ ಸಮೂಹದ ಗಾತ್ರ. ಸಾಮಾಜಿಕ ಸಮೂಹಗಳು ಗಾತ್ರದಲ್ಲಿ ವೈವಿಧ್ಯಮಯವಾಗಿರ್ತವೆ. ಸೊ ಸಮೂಹಕ್ಕೆ ಇಷ್ಟೇ ಸದಸ್ಯರಿಂದ ಕೂಡಿರಬೇಕನ್ನುವಂಥ ನಿರ್ಬಂಧಗಳೇನಿಲ್ಲ. ಸೊ ಅದಕ್ಕೆ ಅಲ್ಲಿ ಸದಸ್ಯರ ಸಂಖ್ಯೆ ಹೇಗಿರ್ತದೆ ಹಾಗೆ ಅದರ ರೂಪ, ಅದರ ಗಾತ್ರ ವೈವಿಧ್ಯವಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಇಬ್ಬರು ಸದಸ್ಯರಿಂದ ಕೂಡಿರುವಂಥ ಅತ್ಯಂತ ಚಿಕ್ಕ ಸಮೂಹನೇ ಇರಬಹುದು, ಹಲವಾರು ಸಂಖ್ಯೆಯಿಂದ ಸದಸ್ಯರಿಂದ ಕೂಡಿರುವಂಥ ದೊಡ್ಡ ಸಮೂಹನೇ ಇರಬಹುದು. ಈಗ ಕುಟುಂಬದಂತಹವುಗಳು ಒಂದು ಸಮೂಹ ಅತ್ಯಂತ ಚಿಕ್ಕದಾಗಿರ್ತದೆ. ಇನ್ ಫ್ಯಾಮಿಲಿ ದ ಮೆಂಬರ್ಸ್ ಓನ್ಲಿ ಕೌಂಟೇಬಲ್, 2 or maybe 4 or maybe 6.
ಒಂದು ಕುಟುಂಬದಲ್ಲಿ ಸದಸ್ಯರ ಸಂಖ್ಯೆ ಇಬ್ಬರು ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಮಕ್ಕಳಿದ್ರೆ 4-5 ಜನ ಇರ್ಬೋದು. ಹೀಗೆ ಅದು ಎಣಿಕೆಗೆ ಬರುವಷ್ಟಿರ್ತದೆ ಅಂತ. ಆ್ಯಂಡ್ ಇನ್ ಪೊಲಿಟಿಕಲ್ ಪಾರ್ಟಿ, ಸೊ ಅನದರ್ ವರ್ಡ್, ಇಟ್ ಈಸ್ ಇನ್ ಬಿಗ್ ಸೈಜ್, ದ ಮೆಂಬರ್ಸ್ ಆರ್ ಮೇ ಬಿ ಲ್ಯಾಕ್ಸ್ ಟುಗೆದರ್. ಅದೇ ರಾಜಕೀಯ ಪಕ್ಷಕ್ಕೆ ಬಂದಾಗ ಅದು ಗಾತ್ರದಲ್ಲಿ ದೊಡ್ಡದಾಗಿರ್ತದೆ. ಅಲ್ಲಿ ಲಕ್ಷಕ್ಕಿಂತ ಹೆಚ್ಚು ಸದಸ್ಯರು ಆ ಸಮೂಹದ ಸದಸ್ಯರಾಗಿರ್ತಾರೆ ಅಂತ. ಸೊ ಆ ಕಾರಣಕ್ಕಾಗಿ ಸಮೂಹದ ಗಾತ್ರ ಯಾವಾಗಲೂ ಒಂದೇ ರೀತಿಯಾಗಿರದೆ ಅದು ವೈವಿಧ್ಯ ರೂಪದಲ್ಲಿರೋದನ್ನು ಕಾಣ್ತೀವಿ ಅಂತ. ದೆನ್ ಗ್ರೂಪ್ಸ್ ಆರ್ ಡೈನಮಿಕ್ ಇನ್ ದೇರ್ ನೇಚರ್. ದೇ ಆರ್ ಸಬ್ಜೆಕ್ಟ್ ಟು ಚೇಂಜಸ್ ವೆದರ್ ಸ್ಲೋ ಆರ್ ರ್ಯಾಪಿಡ್, ಬಟ್ ಎವ್ರಿ ಗ್ರೂಪ್ comes under in dynamic or changes. Change is the natural law of every group or every aspect. The same groups also take a lot of changes in their members, in their rules, in their functions, in their aims and objectives. It means change is quite common in social groups. ಇನ್ನೊಂದು ಸಮೂಹಗಳ ಗುಣಲಕ್ಷಣ ಏನಂತಂದರೆ, ಸಮೂಹಗಳು ಪರಿವರ್ತನಾಶೀಲವಾಗಿರ್ತಾವ, ಗತಿಶೀಲವಾಗಿರ್ತಾವ, ಚಲನಶೀಲವಾಗಿರ್ತಾವ. ಅಂದರೆ ಸಮೂಹಗಳು ಪರಿವರ್ತನಾ ಸ್ವರೂಪವನ್ನು ತನ್ನ ಗುಣವಾಗಿ ಹೊಂದಿರುವುದರಿಂದ ಅವು ಸನ್ನಿವೇಶಕ್ಕನುಗುಣವಾಗಿ ನಿಧಾನವಾಗಿ ಅಥವಾ ತೀವ್ರವಾಗಿ ಆದರೂ ಪರಿವರ್ತನೆಗೆ ಒಳಪಡ್ತಾವ. ಬದಲಾವಣೆ ಅನ್ನುವಂಥದ್ದು ಒಂದು ನಿಸರ್ಗದ ನಿಯಮ ಅಂದ ಮೇಲೆ ಸಮೂಹಗಳು ಹೊರತಾಗಿಲ್ಲ. ಸಮೂಹದ ಸದಸ್ಯರ ಸಂಖ್ಯೆಯಲ್ಲಿ, ಸಮೂಹದ ಉದ್ದೇಶಗಳಲ್ಲಿ, ಕಾರ್ಯಗಳಲ್ಲಿ, ನಿಯಮಗಳಲ್ಲಿ, ಆಮೇಲೆ ಅದರ ಗುರಿ ಆಸಕ್ತಿಗಳಲ್ಲಿಯೂ ಕೂಡ ಪರಿವರ್ತನೆಗಳು ಏರ್ಪಡ್ತಿರ್ತಾವಂತ. ಅಂದರೆ ದಿ ಗ್ರೂಪ್ಸ್ ಆರ್ ನಾಟ್ ಸ್ಟ್ಯಾಟಿಕ್, ದೇ ಆಲ್ವೇಸ್ ಡೈನಾಮಿಕ್ ಇನ್ ದೇರ್ ನೇಚರ್. ಸಮೂಹಗಳು ಸ್ಥಿರವಾಗಿರಂಗಿಲ್ಲ, ಅವುಗಳಲ್ಲಿ ಬದಲಾವಣೆ ಅನ್ನುವಂಥದ್ದು ನಿರಂತರವಾಗಿ ಏರ್ಪಡ್ತದೆ ಅಂತ. ದೆನ್ ಅನದರ್ ಒನ್ ಕ್ಯಾರೆಕ್ಟರ್, ರಿಲೇಟಿವ್ಲಿ ಸ್ಟೆಬಿಲಿಟಿ, ಆರ್ ವಿ ಆಲ್ಸೋ ಕಾಲ್ಡ್ ಪರ್ಮನೆನ್ಸ್. Social groups are relatively stable, also called they are permanent in their character. But sometimes some groups are purely temporary or unstable. The stability or permanence of the group is decided by the aims and objectives of the member. If a group established with a pre-planned, deliberately, purposefully, it may be stable and permanent. But some groups are origin without any pre-plan or deliberate. They organize in the fast they organize, they automatically disappear. It means they are temporary groups. Some stable permanent groups like a political party, and some purely temporary unstable group, for example crowd. ಸಾಪೇಕ್ಷ ಸ್ಥಿರತೆ ಅಥವಾ ಶಾಶ್ವತತೆ ಅನ್ನುವಂಥದ್ದು ಸಾಮಾಜಿಕ ಸಮೂಹದ ಇನ್ನೊಂದು ಗುಣ. ಸಾಮಾಜಿಕ ಸಮೂಹಗಳು ಹೆಚ್ಚು ಸ್ಥಿರವಾಗಿರ್ತಾವ, ಶಾಶ್ವತವಾಗಿರ್ತಾವ. ಯಾಕೆ ಅಂದರೆ ಅವುಗಳ ಗುರಿ ಉದ್ದೇಶಗಳು ಪೂರ್ವಯೋಜಿತವಾಗಿ ಪ್ರಜ್ಞಾಪೂರ್ವಕವಾಗಿ ಸ್ಥಾಪಿಸಲ್ಪಟ್ಟಿರುವಂಥ ಸಾಮಾಜಿಕ ಸಮೂಹಗಳು ಸ್ಥಿರವಾಗಿರ್ತಾವ. ಆಮೇಲೆ ಹೆಚ್ಚು ಶಾಶ್ವತವಾಗಿ ಸಮಾಜದಲ್ಲಿ ಉಳ್ಕೋತಾವ. ಆದರೆ ಕೆಲವೊಂದು ಸಮೂಹಗಳು ತಾತ್ಕಾಲಿಕವಾಗಿರ್ತಾವ, ಅಸ್ಥಿರವಾಗಿರ್ತಾವ. ಯಾವ ಸಮೂಹಗಳು ಯಾವುದೇ ಉದ್ದೇಶವಿಲ್ಲದೆ, ಪೂರ್ವ ಯೋಜನೆ ಇಲ್ಲದೆ, ಪ್ರಜ್ಞೆ ಇಲ್ಲದೆ ಸಂಘಟಿತಗೊಳ್ತಾವ, ಅವುಗಳ ಅವಧಿ ತಾತ್ಕಾಲಿಕವಾಗಿರ್ತವೆ, ಅಸ್ಥಿರವಾಗಿರ್ತವೆ. ಅವುಗಳು ಶಾಶ್ವತವಾಗಿರದೆ ಸಾಮಾಜಿಕ ಸಮೂಹಗಳು ಅಂತ. ಈಗ ಸ್ಥಿರವಾಗಿರುವಂಥ ಶಾಶ್ವತವಾಗಿರುವಂಥ ಸಾಮಾಜಿಕ ಸಮೂಹ ಅಂತ ನೋಡಿದಾಗ, ಉದಾಹರಣೆಗೆ ರಾಜಕೀಯ ಪಕ್ಷ, ಅದರ ಗುರಿ ಉದ್ದೇಶಗಳು ಎಲ್ಲಿಯವರೆಗೆ ಇರ್ತಾವ ಕಂಟಿನ್ಯೂ ಆಗ್ತಾವ, ಅಲ್ಲಿಯವರೆಗೆ ಏನಾಗ್ತದೆ ಆ ರಾಜಕೀಯ ಪಕ್ಷಗಳು ಮುಂದುವರಿತಾವ ಅಂತ. ಹೊಸ ಸದಸ್ಯರು ಅದಕ್ಕೆ ಸೇರ್ಪಡೆಗೊಳ್ತಾ ಇರ್ತಾರೆ, ಅದರ ಗುರಿ ಉದ್ದೇಶಗಳು ಕಂಟಿನ್ಯೂ ಮುಂದುವರಿತಿರ್ತಾವ ಅಂತ.
ಸೊ ಅದು ಉದ್ದೇಶಪೂರ್ವಕವಾಗಿ ಸ್ಥಾಪಿಸಲ್ಪಟ್ಟಿರ್ತದೆ. ಅದೇ ಜನಮಂದೆ, ಒಂದು ಜನರ ಗುಂಪು, ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಸೇರಿರುವಂಥ ಜನರ ಗುಂಪು, ಅದಕ್ಕೆ ಯಾವುದೇ ನಿರ್ದಿಷ್ಟವಾಗಿರುವಂಥ ಗುರಿ ಉದ್ದೇಶಗಳು ಇರೋದಿಲ್ಲ. ಅದು ಎಷ್ಟು ಬೇಗ ಸೇರ್ತದೆ ಅಷ್ಟು ಬೇಗ ಸಮೂಹ ಕೊನೆಗೊಳ್ತದೆ. ಅಂದರೆ ತಾತ್ಕಾಲಿಕವಾಗಿ ಸೇರಿರುವಂಥ ಒಂದು ಸಮೂಹ ಅಂತ, ಅದರ ಅವಧಿ ಬಹಳ ಕಡಿಮೆ ಇರ್ತದೆ ಅಂತ. ದೆನ್ another one character of social group is that structure of group. Here some groups are deliberately formulated and some groups are unfortunately emerged in society. It means the structure of the group is depend upon the members as well as their aims and objectives. They always contribute for the formulation of social group. And some groups are unfortunately emerged in a society and there is a particular structure or particular numbers of members. So it may be the structure of the group is not always same, it is always divert, it is always take different shapes as for the their members, as for their aims and objectives. ಸಾಮಾಜಿಕ ಸಮೂಹದ ಇನ್ನೊಂದು ಗುಣ ಏನಂತಂದರೆ ಸಮೂಹದ ರಚನೆ ಅನ್ನುವಂಥದ್ದು. ಕೆಲವೊಂದು ಸಮೂಹಗಳು ಉದ್ದೇಶಪೂರ್ವಕ ರಚನೆಗೊಂಡ್ರೆ ಇನ್ನು ಕೆಲವೊಂದು ಸಮೂಹಗಳು ಆಕಸ್ಮಿಕವಾಗಿ ರಚನೆಗೊಳ್ತವೆ. ಇಲ್ಲಿ ಸಮೂಹದ ರಚನೆ ಅನ್ನುವಂಥದ್ದು ಆ ಸಮೂಹದ ಸದಸ್ಯರ ಸಂಖ್ಯೆಗೆ ಸಂಬಂಧಪಟ್ಟಿರುವಂಥದ್ದು. ಕೆಲವೊಂದು ಸಮೂಹದ ಸದಸ್ಯರ ಸಂಖ್ಯೆ ಹೆಚ್ಚಿದ್ದಾಗ ಆ ಸಮೂಹದ ರಚನೆ ಬೇರೆ ಇರ್ತದೆ. ಆ ಸಮೂಹ ಉದ್ದೇಶಪೂರ್ವಕವಾಗಿ ಯೋಜಿತವಾಗಿ ಸ್ಥಾಪಿಸಲ್ಪಟ್ಟಿದ್ದರೆ ಆ ಸಮೂಹಕ್ಕೆ ಒಂದು ಔಪಚಾರಿಕವಾಗಿರುವಂಥ ರಚನೆ ಕಂಡು ಬರ್ತದೆ. ಆದರೆ ಸಮಾಜದಲ್ಲಿ ಇನ್ನು ಕೆಲವೊಂದು ಸಮೂಹಗಳು ಆಕಸ್ಮಿಕವಾಗಿ ರಚನೆಗೊಳ್ತವೆ. ಆಕಸ್ಮಿಕವಾಗಿ ರಚನೆಗೊಳ್ಳುವಂಥ ಸಮೂಹಗಳಿಗೆ ನಿರ್ದಿಷ್ಟವಾದ ಸದಸ್ಯರ ಸಂಖ್ಯೆಯನ್ನು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಅದರ ಗುರಿ ಉದ್ದೇಶಗಳನ್ನು ನಿರ್ದಿಷ್ಟವಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದಾಗ ಆ ಸಮೂಹದ ರಚನೆ ವಿಭಿನ್ನವಾಗಿರ್ತದೆ ಅಂತ. ಸೊ ಅದಕ್ಕೆ ಯಾವಾಗಲೂ ಸಾಮಾಜಿಕ ಸಮೂಹಗಳ ರಚನೆ ಹೀಗೆ ನಿರ್ದಿಷ್ಟವಾಗಿರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ. ದೆನ್ ಲಾಸ್ಟ್ ಒನ್, influence on personality. So here the social group always influence the person as well as person's personality. They always influence the society. For example, here a family, peer group or religion or other groups always influence the personality of person. Here group always helps to people to fulfill his all desires and work properly. ಸಾಮಾಜಿಕ ಸಮೂಹಗಳ ಇನ್ನೊಂದು ಗುಣ ಏನಂತಂದರೆ ಅವು ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುವಂಥವುಗಳು ಅಂತ. ಸಮೂಹಗಳು ಅವನ ವ್ಯಕ್ತಿತ್ವದ ಮೇಲೆ ಬಹಳಷ್ಟು ಪ್ರಭಾವಗಳನ್ನು ಬೀರ್ತದೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅನ್ನೋಂಥದ್ದು ರಚನೆಗೊಳ್ಳುವಂಥದ್ದು ಈ ಸಮೂಹದಲ್ಲಿನೇ ಅಂತ. ಈಗ ಕುಟುಂಬ, ಸಮವಯಸ್ಕರ ಸಮೂಹ ಅಥವಾ ಗೆಳೆಯರ ಬಳಗನೆ ಇರಬಹುದು, ಧಾರ್ಮಿಕ ಸಮೂಹಗಳಿರ್ಬೋದು ಅಥವಾ ವೃತ್ತಿ ಸಮೂಹಗಳಿರ್ಬೋದು. ಇವು ವ್ಯಕ್ತಿಯ ವ್ಯಕ್ತಿತ್ವದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾವಂತ. ಅಂದರೆ ವ್ಯಕ್ತಿತ್ವವನ್ನು ಬೆಳೆಸುವುದರ ಮೇಲೆ ಸಮಾಜದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರುವಂಥವುಗಳು ಯಾವಂತಂದರೆ ಸಾಮಾಜಿಕ ಸಮೂಹಗಳು ಅಂತ. ಅದಕ್ಕಾಗಿ ಇದನ್ನು ಕೂಡ ನಾವು ಸಾಮಾಜಿಕ ಸಮೂಹದ ಒಂದು ವಿಶಿಷ್ಟ ಲಕ್ಷಣ ಅಂತ ಕರಿತೀವಿ. ಸೊ ದಿಸ್ ಈಸ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ social groups. So next class we discussing the types of social groups. ಇವು ಸಾಮಾಜಿಕ ಸಮೂಹದ ಪ್ರಮುಖ ಲಕ್ಷಣಗಳು. ಮುಂದಿನ ಅವಧಿಯಲ್ಲಿ ಸಾಮಾಜಿಕ ಸಮೂಹದ ಪ್ರಕಾರಗಳ ಕುರಿತು ಚರ್ಚಿಸೋಣ. ಥ್ಯಾಂಕ್ ಯು.